ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು. ನನ್ನ ಹೆಸರು ಆನಂದ್ ಕುಮಾರ್ CM ಅಂತ. ನಮ್ಮ ಚಾನಲ್ ನೇಮು ಟ್ಯಾಲೆಂಟ್ಸ್ ಎಕ್ಸಿಬಿಷನ್ ಯೂಟ್ಯೂಬ್ ಚಾನಲ್ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಈ ಒಂದು ದಿವಸ ನಾನು ಸ್ಪೋಕನ್ ಇಂಗ್ಲೀಷ್ನ ಮುಂದುವರೆದ ಭಾಗವನ್ನು ಮಾಡ್ತಾಯಿದ್ದೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಲೈಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿರಿ. ಅಂದರೆ ಒಂದು ವರ್ಬನ್ನು V3 ಫಾರ್ಮಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಒಂದು ವರ್ಬ್ ಎಕ್ಸಾಂಪಲ್ ತಗೊಂಡು ಹೇಳಿದ್ದೀವಿ. V3 ಫಾರ್ಮ್ ಅಂದರೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್. ಈಗ ಉದಾಹರಣೆ ನೋಡ್ಕೊಳ್ಳಿ. ಇವಾಗ ಈಟ್, ಏಟ್, ಈಟನ್. ಈ ಪ್ರೆಸೆಂಟ್ ಟೆನ್ಸಲ್ಲಿ ಈಟ್, ಈಟ್ಸ್, ಈಟಿಂಗು ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳೋಣ. ಈಗ ನೋಡ್ಕೊಳ್ಳಿ, ನಾನು ತಿಂತಾ ಇದ್ದೀನಿ ಅನ್ಬೇಕಾದ್ರೆ ಐ ಆಮ್ ಈಟಿಂಗ್ ಅನ್ಬೇಕು. ಈಗ ಈಟ್ ಯಾವಾಗ ಬಳಸಬೇಕು, ಈಟ್ಸ್ ಯಾವಾಗ ಬಳಸಬೇಕಂದ್ರೆ ಈ ಪ್ರೆಸೆಂಟ್ ಟೆನ್ಸಲ್ಲಿ ಈಗ ಮಾಡ್ತಾ ಇರೋ ಕೆಲಸದ ಜೊತೆಗೆ ಡೈಲಿ ಮಾಡುವಂಥ ಕೆಲಸಗಳನ್ನು ಸಹ ನಾವು ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ನಾನು ಡಿವೈಡ್ ಮಾಡಿಕೊಟ್ಟೆ. ಹಿ, ಶಿ, ಇಟ್ ಒಂದು ಕಡೆ, ಐ, ವಿ, ಯು, ದೇ ಒಂದು ಕಡೆ. ಇಲ್ಲಿ ಒಂದು ಮಹಿಳೆ ಬಗ್ಗೆ, ಒಂದು ಪುರುಷನ ಬಗ್ಗೆ, ಒಂದು ಪ್ರಾಣಿ ಬಗ್ಗೆ ಏನಾದರೂ ಡೈಲಿ ಮಾಡೋ ಕೆಲಸ ಹೇಳಬೇಕಾದ್ರೆ ವರ್ಬ್ಗೆ ಎಸ್ ಅನ್ನು ಸೇರಿಸ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ಮೈ ಫಾದರ್ ಎಲ್ಲಿ ಬರ್ತಾರೆ, ಹಿಯಲ್ಲಿ ಬರ್ತಾರೆ. ನಮ್ಮಪ್ಪ ಪ್ರತಿದಿನ ಕಾಫಿ ಕುಡಿತಾರೆ ಅಂತ ಹೇಳ್ಬೇಕಾದ್ರೆ ಮೈ ಫಾದರ್ ಇಲ್ಲಿ ಡ್ರಿಂಕ್ ಅನ್ನೋದಿಲ್ಲ, ಡ್ರಿಂಕ್ಸ್ ಅನ್ಬೇಕು. ಮೈ ಫಾದರ್ ಡ್ರಿಂಕ್ಸ್ ಕಾಫಿ ಎವರಿ ಡೇ ಅಂತ ಹೇಳಬೇಕು. ಈಗ ನೆಕ್ಸ್ಟ್ ವರ್ಕ್ಗೆ ಎಸ್ ಯಾವಾಗ ಸೇರಿಸ್ಕೊಬಾರ್ದು ಅಂದರೆ ನಾನು ಡೈಲಿ ಕಾಫಿ ಕುಡಿತೇನೆ ಅನ್ಬೇಕಾದ್ರೆ ಐ ಡ್ರಿಂಕ್ ಕಾಫಿ ಎವರಿ ಡೇ. ನೋಡಿ, ಐ, ವಿ, ಯು, ದೇ ಬಂದಾಗ ಎಸ್ ಅನ್ನು ಸೇರಿಸೋಂಗೆ ಇಲ್ಲ. ವರ್ಬ್ಗೆ ಈ, ಶಿ, ಇಟ್ ಬಂದಾಗ ಎಸ್ ಅನ್ನು ಸೇರಿಸ್ಬೇಕು. ಇವಾಗ ಡ್ರಿಂಕ್, ಡ್ರಿಂಕ್ಸ್, ಡ್ರಿಂಕಿಂಗ್, ಈಟ್, ಈಟ್ಸ್, ಈಟಿಂಗ್, ಈ ಥರ ಗೋ, ಗೋಸ್, ಗೋಯಿಂಗ್ ಇದ್ರ ಬಗ್ಗೆ ಗೊತ್ತಾ. ಇನ್ನು ಪಾಸ್ಟ್ ಟೆನ್ಸ್ ಬಂದಾಗ ಡೈರೆಕ್ಟಾಗಿ ನಾವು ಹೇಳ್ಬಿಡ್ಬೇಕು. ಐ ಏಟ್ ಫ್ರೂಟ್. ನಾನು ಕಾಫಿ ಕುಡ್ದೆ ಅನ್ಬೇಕಾದ್ರೆ ಐ ಡ್ರ್ಯಾಂಕ್ ಕಾಫಿ. ಐಗೂ ಅಷ್ಟೇ, ವಿಗೂ ಅಷ್ಟೇ, ಹೀಗೂ ಅಷ್ಟೇ ಡೈರೆಕ್ಟಾಗಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಹೇಳ್ಕೊಬೋದು. ಈಗ ನೆಕ್ಸ್ಟು ಪಾಸ್ಟ್ ಪಾರ್ಟಿಸಿಪಲ್ನ ಯಾವಾಗ ಯೂಸ್ ಮಾಡಬೇಕಪ್ಪ ಅಂದರೆ ಕೆಲಸ ಈಗ ತಾನೇ ಮುಗಿದಿದೆ ಅವಾಗ ಮಾತ್ರ ನಾವು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಯೂಸ್ ಮಾಡ್ಕೊಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯೂಸ್ ಮಾಡೋದಕ್ಕಿಂತ ಬದಲು ಹ್ಯಾಸ್ ಬಳಸಬೇಕು ಮತ್ತು ಹ್ಯಾವ್ ಬಳಸಬೇಕು. ಇವಾಗ ಈಟ್, ಏಟ್, ಈಟನ್ ಅಂತ ಬರುತ್ತೆ. ಈಟನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು. ಹ್ಯಾಸ್ ಯಾವಾಗ ಬಳಸಬೇಕಂದ್ರೆ ನೋಡಿ, ಈ, ಶಿ, ಇಟ್. ಇವಾಗ ಯಾರಾದ್ರೂ ಒಬ್ಬ ಲೇಡಿ ಆಗಿರ್ಬೋದು, ಒಬ್ಬ ಜೆಂಟ್ಸ್ ಆಗಿರ್ಬೋದು, ಅಥವಾ ಒಂದು ಪ್ರಾಣಿ ಆಗಿರ್ಬೋದು, ಇದ್ರ ಬಗ್ಗೆ ಏನಾದರೂ ಕೆಲಸ ಮುಗ್ದಿರೋದ್ರ ಬಗ್ಗೆ ಹೇಳಬೇಕಾದ್ರೆ ಹ್ಯಾಸ್ ಬಳಸ್ಬಿಟ್ಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಬಳಸ್ಕೊಬೇಕು. ಈಗ ನಾವು ಬುಕ್ಸ್ ತಗೊಂಡಿದ್ದೀವಿ ಅಂತ ಹೇಳಬೇಕು. ಈಗ ನನ್ನ ಫ್ರೆಂಡ್ ಬುಕ್ ತಗೊಂಡಿದ್ದಾನೆ, ಈಗ ತಾನೇ ನನ್ನ ಫ್ರೆಂಡ್ ಬುಕ್ ತಗೊಂಡಿದ್ದಾನೆ. ನೋಡಿ, ಮೈ ಫ್ರೆಂಡ್ ಅಂದ್ಬಿಟ್ಟು ತಗೊಂಡಿದ್ದಾನಲ್ಲ, ಈಗ ತಾನೇ ತಗೊಂಡಿದ್ದಾನೆ. ಈಗ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು. ಟೇಕ್ಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು, ಟೇಕನ್. ಅಲ್ಲಿಗೆ ನಾವು ಮೈ ಫ್ರೆಂಡ್ ಎಲ್ಲಿ ಬರ್ತಾನೆ, ಹಿಯಲ್ಲಿ ಬರೋದ್ರಿಂದ ಮೈ ಫ್ರೆಂಡ್ ಹ್ಯಾಸ್ ಟೇಕನ್ ಅನ್ಬೇಕು. ಮೈ ಫ್ರೆಂಡ್ ಹ್ಯಾಸ್ ಟೇಕನ್. ಈ, ಶಿ, ಇಟ್ಗೆ ಹ್ಯಾಸ್ ಬಳಸಬೇಕು. ಈಗ ನಾನು ಈಗ ತಾನೇ ಬುಕ್ಸ್ ತಗೊಂಡಿದ್ದೀನಿ ಅನ್ಬೇಕಾದ್ರೆ ಐ ಹ್ಯಾವ್ ಟೇಕನ್ ಅಂತ ಹೇಳಬೇಕು. ಇಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಏನಪ್ಪ ಮಾಡೋಣ ಅಂದರೆ ನೋಡಿ, ಈಗ ಕೆಲವೊಂದು ಪದಗಳನ್ನು ಬಳಸಬೇಕು. ಈ ಕೆಲವು ಪದಗಳನ್ನು ಬಳಸಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನಿಲ್ಲಿ ಈ ಡೂ ಅಂದರೆ ಏನಪ್ಪ ಅಂದರೆ ಮಾಡು ಅಂತ, ಡಿಡ್ ಅಂದರೆ ಮಾಡಿದೆ ಅಂತ. ಈ ಡೂನ ನಾವು ಒಂದೊಂದು ಸಲ ಅಷ್ಟೇ ಇದನ್ನು ಹೆಲ್ಪಿಂಗ್ ವರ್ಬ್ ಆಗು ಸಹ ಬಳಸ್ತೀವಿ. ಡೂನ ಹೆಲ್ಪಿಂಗ್ ವರ್ಬ್ ಆಗು ಸಹ ಬಳಸ್ತೀವಿ. ಅರ್ಥ ಮಾಡ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಅಂದರೆ ವರ್ಬ್ಗೆ ಸಹಾಯ ಮಾಡುವಂಥ ಪದ. ಡೂ ಅನ್ನೋದನ್ನು ಹೆಲ್ಪಿಂಗ್ ವರ್ಬ್ ಆಗಿ ನಾವು ಮಾಡ್ತೀವಿ. ಈಗ ನೋಡ್ಕೊಳ್ಳಿ, ಈಗ ನಾನು ಹೋಗುತ್ತೇನೆ ಅನ್ಬೇಕಾದ್ರೆ ಐ ಗೋ ಅಂತೀವಿ. ನಾನು ಹೋಗೋದಿಲ್ಲ ಇದು ನೆಗೆಟಿವ್ ಫಾರ್ಮ್ ಬಳಸಿದಾಗ ಐ ಡೋಂಟ್ ಗೋ ಅನ್ಬೇಕು. ಇಲ್ಲಿ ಡು ನಾಟ್ ಅಂತ ಹೇಳ್ಬೇಕು. ಡು ನಾಟ್ ಅಂತ ಬರೆದಾಗ ನಾವು ಶಾರ್ಟ್ ಫಾರ್ಮ್ ಆಗಿ ಡೋಂಟ್ ಅನ್ಬೇಕು. ಐ ಡೋಂಟ್ ಗೋ. ಈಗ ನೋಡ್ಕೊಳ್ಳಿ, ಅದನ್ನು ನಾನು ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀನಿ ನೋಡಿ. ನಾನು ಓದೆ ಅನ್ನೋದನ್ನ ಐ ವೆಂಟ್ ಅನ್ಬೇಕು. ಇದು ನೋಡ್ಕೊಳ್ಳಿ, ನಾನು ಹೋಗಿಲ್ಲ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳ್ಬೇಕಾದ್ರೆ ಪಾಸ್ಟ್ ಟೆನ್ಸಲ್ಲಿ ಇರೋದನ್ನ ನೆಗೆಟಿವ್ ಸೆಂಟೆನ್ಸ್, ನಾನು ಹೋಗಿಲ್ಲ, ನಾನು ಬಂದಿಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬನ್ನು ಮಾತ್ರ ಪಾಸ್ಟ್ ಟೆನ್ಸ್ ಬರಿಬೇಕು. ಇಲ್ಲಿ ಡೂ ಇದೆಯಲ್ಲ, ಇಲ್ಲಿ ಡಿಡ್ ಆಗುತ್ತೆ.
ಇಲ್ಲಿ ಪಾಸ್ಟ್ ಟೆನ್ಸ್ ಫಾರ್ಮ್ ವೆಂಟ್ ಆಗೋದಿಲ್ಲ, ಗೋನೆ ಆಗುತ್ತೆ, ಮೇನ್ ವರ್ಬೇ ಬರುತ್ತೆ. ಇಲ್ಲಿ ಪಾಸ್ಟ್ ಟೆನ್ಸ್ ಫಾರ್ಮ್ನ ನಾವು ಹೆಲ್ಪಿಂಗ್ ವರ್ಬ್ ಬರೆದ್ಬಿಡ್ಬೇಕು. ನಾನು ಹೋಗಿಲ್ಲ ಅನ್ಬೇಕಾದ್ರೆ ನೋಡಿ, ಐ ಡಿಡ್ ನಾಟ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಏನಾಗುತ್ತೆ, ಐ ಡಿಡಂಟ್ ಗೋ. ಐ ಡಿಡಂಟ್ ಗೋ, ನಾನು ತಿಂದಿಲ್ಲ. ಐ ಡಿಡಂಟ್ ಈಟ್, ನಾನು ಹೋಗಿಲ್ಲ. ಐ ಡಿಡಂಟ್ ಗೋ, ನಾನು ಬರ್ದಿಲ್ಲ. ಐ ಡಿಡಂಟ್ ರೈಟ್, ಇಲ್ಲಿ ರೈಟ್ಗೆ ಪಾಸ್ಟ್ ಟೆನ್ಸ್ ಆಗ್ಬೇಕಂದ್ರೆ ರೋಟ್ ಅನ್ನಂಗಿಲ್ಲ. ಇಲ್ಲಿ ಡಿಡ್ಡನ್ನೇ ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬಳಸ್ತಾ ಇದ್ದೀವಿ. ಅಂದರೆ ಹೆಲ್ಪಿಂಗ್ ವರ್ಬನ್ನು ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬಳಸಬೇಕು, ಮೇನ್ ವರ್ಬ್ ಹೇಗಿತ್ತು ಹಾಗೇ ಬಳಸಬೇಕು. ಇದನ್ನು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ ಇವಾಗ ನೋಡಿ, ಎಲ್ಲಿಗಾದ್ರೂ ನೀವೇನೋ ಸಿಚುವೇಶನ್ ನನಗೆ ಹೇಳಿ, ಇಲ್ಲ ನಾನು ನೆನ್ನೆ ಬಂದಿಲ್ಲ, ಎಸ್ಟರ್ಡೇ ಐ ಡಿಡಂಟ್ ಕಮ್, ಇಲ್ಲ ಅದನ್ನು ನಾನು ತಿಂದಿಲ್ಲ, ಐ ಡಿಡಂಟ್ ಈಟ್. ನೋಡಿ, ಐ ಡಿಡಂಟ್ ಏಟ್ ಅನ್ಬಾರ್ದು, ಐ ಡಿಡಂಟ್ ಈಟ್. ಈ ಥರ ನಾವು ಯೂಸ್ ಮಾಡ್ಕೊಬೇಕು.